ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಈ ರೀತಿ ಬ್ರೈಡಲ್ ಸ್ಯಾರಿ ಇದು. ಇದಕ್ಕೆ ಕುಚ್ಚು ಹಾಕಬೇಕು. ಈಗ ಹೊಸದಾಗಿ ಟ್ರೈ ಮಾಡುವಂಥ ಡಿಸೈನು. ನಾರ್ಮಲಾಗಿ ಆರ್ಚ್ ಬರುತ್ತಲ್ಲ, ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿರೋದು. ಈಗ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಈ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ 6 ಎಳೆ ದಾರಕ್ಕೆ ಬೀಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ 3 mm ಸೈಜ್ದು. ಆರ್ಚ್ಗೆ ಈ ಥರ ಬಿಗ್ ಸೈಜ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಇದೇ ರೀತಿ 2 ಟೈಮ್ ಲಾಕ್ ಮಾಡ್ಕೋಬೇಕು. ಆಗ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರೋದಿಲ್ಲ. ಟೂ ಟೈಮ್ ಲಾಕ್ ಆದಮೇಲೆ ಇಲ್ಲಿ 3 ಚೈನ್, ಹಾಗೆ ಸಿಂಗಲ್ ಕ್ರೋಶಾ. ಇದೇ ಥರ 6 ಟೈಮ್ ಮಾಡ್ಕೊಳ್ಳೋಣ. 3 ಚೈನ್, ಸಿಂಗಲ್ ಕ್ರೋಶಾನ. ರೀತಿ 6 ಟೈಮ್ ಆದಮೇಲೆ ದಾರ ಮೇಲ್ ಮಾಡಿ ಇದನ್ನು ಬಿಗ್ ಸೈಜ್ ಬೀಡ್ ತೊಗೊಂಡಿರ್ತೀವಲ್ಲ ಅದನ್ನ ಇನ್ಸಲ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿ ಇಲ್ಲಿ ಈ ಸೈಡ್ ಕೂಡ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಸೈಡ್ ಮತ್ತೆ 3 ಚೈನ್, 1 ಟೈಮ್ ಸಾಕು 3 ಚೈನ್, ಹಾಗೆ ಒಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಇಲ್ಲಿ ಟರ್ನ್ ಮಾಡ್ಕೊಳ್ಳೋಣ. 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶಾನ ಮಾಡಬೇಕು. ಸೂಜಿ ಮೇಲೆ 1 ದಾರ ಇದೆ, 2 ಟೈಮ್ ದಾರ ಸುತ್ಕೊಳ್ತೀನಿ. ಇದೇನು ಬೀಡ್ನ ಹಿಂದೆ ದಾರ ಇದೆಯಲ್ಲ, ಇದಕ್ಕೆ 2 ದಾರ ಒಂದ್ಸಲ, 2 ದಾರ ಒಂದ್ಸಲ, ಇನ್ನೆರಡು ದಾರ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಇದೇ ಥರ ತ್ರಿಬಲ್ ಕ್ರೋಶಾನ 12 ತ್ರಿಬಲ್ ಕ್ರೋಶಾ ಮಾಡ್ಕೊಳ್ಳಿ. ನೀವು ಲೆಂತಿ ಬೇಕಿದ್ರೂ ಮಾಡ್ಕೋಬೋದು, ಗುಡ್ಡ ಬೇಕಿದ್ರೂ ಮಾಡ್ಕೋಬೋದು. ಇಲ್ಲಿ 12 ಡಬಲ್ ಕ್ರೋಶಾ ಆದಮೇಲೆ ಈ ರೀತಿ 3 ಚೈನ್, ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡಿಬಿಡೋಣ. ಮತ್ತು 3 ಚೈನ್, ಇಲ್ಲಿ ಸಿಂಗಲ್ ಕ್ರೋಶಾಗೆ ಲಾಕ್. ಹಾಗೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿ 1 2 3 4 5 ಚೈನ್. ಇಲ್ಲಿ ಒಂದಿಲ್ಲಿ ಕಂಬ ಇದೆ ನೋಡಿ, 1 ಗ್ಯಾಪ್ 2 ಗ್ಯಾಪ್, ಎರಡನೇ ಗ್ಯಾಪಿಗೆ ಈ ರೀತಿ ಲಾಕ್ ಮಾಡಬೇಕು ಒಂದು ಸಿಂಗಲ್ ಕ್ರೋಶಾನ. ಅನಂತರ ಮತ್ತೆ 5 ಚೈನ್, ಹಾಗೆ 1 ಗ್ಯಾಪ್ 2 ಗ್ಯಾಪ್, 1 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಈ ಥರ ಸಿಂಗಲ್ ಕ್ರೋಶಾ, ಮತ್ತು 5 ಚೈನ್. ಇಲ್ಲಿ 1 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಸಿಂಗಲ್ ಕ್ರೋಶಾ. ಲಾಸ್ಟಿಗೆ ಕೂಡ ಇಲ್ಲಿ 1 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಒಂದು 1 ಟೈಮ್ 5 ಚೈನ್ ಹಾಕಿ 1 ಟೈಮ್ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶಾ, ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಇದೇನು ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಅದರೊಳಗಡೆ ನೀಡಲ್ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶಾ, ಅದನ್ನ ಲಾಕ್ ಮಾಡೋಣ. ಈ ಸೈಡು 2 ಸಲ 3 ಚೈನ್ ಬರುತ್ತಲ್ಲ, ಹಾಗಾಗಿ ಇಲ್ಲಿ 2 ಸಲ ಡಬಲ್ ಕ್ರೋಶಾನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ಮತ್ತೆ 3 ಚೈನ್,
ಸಿಂಗಲ್ ಕ್ರೋಶ. ಆನಂತರ ಬ್ಯಾಕೆ ಟರ್ನ್ ಮಾಡಿ ಇಲ್ಲಿ 1 2 3 4 5 ಚೈನ್ ಇಲ್ಲಿ ಮಧ್ಯಕ್ಕೆ ನೋಡಿ ಈ ರೀತಿ ವಿ ಶೇಪ್ ಬರಬೇಕು. ಆ ರೀತಿ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡೋಣ. ಇದು ಸ್ಟ್ರೈಟ್ ಬರಬೇಕು. ಇಲ್ಲೇನು 5 ಚೈನ್ ಫಸ್ಟ್ 5 ಚೈನ್ ಹಾಕಿದ್ವಲ್ಲ ಅದು ವಿ ಶೇಪಲ್ಲಿ ಬರಬೇಕು. ಮತ್ತು 5 ಚೈನ್ ಹಾಗೆ ನೆಕ್ಸ್ಟ್ 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಮಧ್ಯಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಲ್ಲಾದ್ರ ಮೇಲೂ ಕೂಡ ಇದೇ ಥರ ಮಾಡ್ಕೊಳ್ಳಿ. ಇಲ್ಲೇನು ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡೋಣ. ಈಗ ಈ ರೀತಿ ಬೀಡನ್ನ ತಗೋಬೇಕು. ಅದೇನು ಪೌಂಡ್ಸ್ ಇಟ್ಕೊಂಡಿರ್ತೀವಲ್ಲ ಅದು ಸಿಂಗಲ್ ಕ್ರೋಶ ಒಂದು ಚೈನ್ ಹಾಕಿ ಒಂದು ಬೀಡನ್ನ ತಗೊಂಡು ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಇಲ್ಲೇನು 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿ ಆನಂತರ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಒಂದು ಖಾಲಿ ಡಬಲ್ ಕ್ರೋಶ ಇದೇ ಥರ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತಗೊಳ್ಳೋಣ. ಒಂದು ಡಬಲ್ ಕ್ರೋಶ ಮಾಡಿ ಮತ್ತೆ ಒಂದು ಖಾಲಿ ಮತ್ತು ಒಂದು ಬೀಡನ್ನ ತಗೊಂಡು ಡಬಲ್ ಕ್ರೋಶ ಹಾಗೆ ಇಲ್ಲಿ ಒಂದು ಚೈನ್ ಹಾಕಿ ಈ ರೀತಿ 3 mm ಸೈಜ್ಗಿಂತ ಒಂದು ಸೈಜ್ ಬಿಗ್ಗಿರೋ ಬೀಡನ್ನ ತಗೊಂಡು ಒಂದು ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಇಲ್ಲೇನು 5ನೇ ಕಂಬ ಮಾಡಿದ್ವಲ್ಲ ಆ ಕಂಬಕ್ಕೆ ಲಾಕ್ ಮಾಡೋಣ. ಈ ರೀತಿ ಮತ್ತೆ ಒಂದು ಖಾಲಿ ಕಂಬ ಬೇಡ 9 ಸಾಕಾಗುತ್ತೆ. 9 ಕಂಬನ ಮಾಡ್ಕೊಳ್ಳಿ. ಅದರಲ್ಲಿ ಮಧ್ಯದ ಕಂಬಕ್ಕೆ ಒಂದು ಈ ರೀತಿ ಬಿಗ್ ಸೈಜ್ ಬೀಡನ್ನ ಮೇಲ್ಗಡೆ ಪಿಕಾಕ್ ಡಿಸೈನ್ ಮಾಡ್ತೀವಲ್ಲ ಆ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಖಾಲಿ ಒಂದು ಸಿಂಗಲ್ ಕ್ರೋಶ. ಎಲ್ಲ ಆರ್ಚ್ನೂ ಕೂಡ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಸಿಂಗಲ್ ಕ್ರೋಶ ಆದ ತಕ್ಷಣ ಅಲ್ಲಿಂದನೇ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶನ ಮಾಡಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಒಂದು ಬೀಡ್ ಹಾಕಿ ಒಂದು ಖಾಲಿ, ಒಂದು ಬೀಡ್ ಹಾಕಿ ಒಂದು ಖಾಲಿ. ಇಲ್ಲಿ 3ನೇ ಬೀಡ್ ಹಾಕುವಾಗ ಮೇಲ್ಗಡೆ ಒಂದು ಬಿಗ್ ಬೀಡ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು ಪಿಕಾಕ್ ಥರ. ಇಲ್ಲಿ ಒಂದು ಆರ್ಚಿಗೆ ಸ್ಮಾಲ್ ಆರ್ಚ್ ಮೇಲ್ಗಡೆ ಬರೋದಕ್ಕೆ 9 ಕಂಬ ಬರಬೇಕು. ಮಧ್ಯದೊಂದು ಕಂಬಕ್ಕೆ ಬಿಗ್ ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಏನು ಚಿಕ್ಕ ಚಿಕ್ಕ ಆರ್ಚ್ ಬರುತ್ತೆ ಅಲ್ಲೂ 4 ಬರುತ್ತೆ. ಈಗ 2 ಕಂಪ್ಲೀಟ್ ಮಾಡಿದ್ದೀವಿ, ಇನ್ನು 2 ಹಾಕಬೇಕು. ಈಗ 2ನ್ನ ಹಾಕೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ಸೇಮ್ ಇನ್ನು 2 ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ಬಿಗ್ ಬೀಡನ್ನ ಒಂದು ಚೈನ್ ಹಾಕಿ ಒಂದು ಬೀಡನ್ನ ಸೇರಿಸ್ಕೊಂಡು ಮತ್ತೆ ಒಂದು ಚೈನ್ ಹಾಕಿ ಅದನ್ನ ಪಿಕಾಕ್ ಥರ ಲಾಕ್ ಮಾಡ್ಕೋಬೇಕು. ಅದೇನು 5ನೇ ಕಂಬ ಇರುತ್ತಲ್ಲ 5ನೇ ಕಂಬಕ್ಕೆ ಲಾಕ್ ಮಾಡಿ ಮತ್ತೆ ಒಂದು 6ನೇ ಕಂಬ ಬೀಡ್ ಹಾಕ್ತೆ ಹಾಗೆ ಮತ್ತೆ ಒಂದು 7ನೇದು ಬೀಡ್ ಹಾಕಿ ಮತ್ತೆ ಒಂದು ಖಾಲಿ ಮತ್ತೆ ಒಂದು ಬೀಡ್ ಹಾಕಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಅದನ್ನ ಲಾಕ್ ಮಾಡಬೇಕು. ಅಂದರೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು.
ಮತ್ತೆ ಅಲ್ಲಿಂದ ದಾರ ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ 4 ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ನನಗೆ. ಇಲ್ಲಿ ಲಾಸ್ಟೇ ಒಂದು ಇದೇ ಥರ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಅದೇನು ಸಿಂಗಲ್ ಕ್ರೋಶ ಇರುತ್ತೋ ಅದಕ್ಕೆ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಆನಂತರ ಅಲ್ಲಿಂದನೇ 3 ಚೈನ್ ಹಾಕ್ಕೋಬೇಕು. ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಇದಿಷ್ಟು ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಆನಂತರ 2 ಕುಚ್ಚಿಗೆ 4 ಚೈನ್ ಅಥವಾ 5 ಚೈನ್ನ ಹಾಕ್ಕೊಳ್ಳಿ. ನಾನು 4 ಚೈನ್ನ ಹಾಕ್ತೀನಿ. 2 ಕುಚ್ಚಿಗೆ ಇಲ್ಲಿ ಮಧ್ಯೆ 2 ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಕುಚ್ಚಿಗೆ ಜಾಗ ಬಿಟ್ಟಾದಮೇಲೆ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕೆ 5 ಟೈಮ್ 3 ಚೈನ್ ಸಿಂಗಲ್ ಕ್ರೋಶ 3 ಚೈನ್ ಸಿಂಗಲ್ ಕ್ರೋಶ 5 ಟೈಮ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟೆ, ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ. ಅದಷ್ಟೇ ಇದೇ ರೀತಿ 3 ಚೈನ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ 5 ಟೈಮ್. ಆನಂತರ ಒಂದು ಬಿಗ್ ಬೀಟ್ ಇರುತ್ತಲ್ಲ ಅದನ್ನ ಇನ್ಸರ್ಟ್ ಮಾಡ್ಕೋಬೇಕು 6ನೇದಕ್ಕೆ. 5 ಟೈಮ್ ಮಾಡಾದಮೇಲೆ 6ನೇದಕ್ಕೆ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟು 3 ಚೈನ್ನ ಹಾಕ್ಕೋಬೇಕು. ಅದನ್ನು ಕೂಡ ಲಾಕ್ ಮಾಡಿ ಬ್ಯಾಕೆ ಟರ್ನ್ ಮಾಡಿ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ 12 ಕಂಬನ ಮಾಡಬೇಕು. ತ್ರಿಬಲ್ ಕ್ರೋಶ 12 ಮಾಡ್ಕೋಬೇಕು. ಬ್ಯಾಕೆ ಟರ್ನ್ ಮಾಡಿ ಬೀಡ್ನ ಹಿಂದೆ ಇರೋ ದಾರಕ್ಕೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಆರ್ಚ್ ಯಾವ ಥರ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಎಲ್ಲ ಆರ್ಚ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡೋಗಿ ಫೈನಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಡಿಸೈನ್. ಇದಕ್ಕೆ ನಾನೀಗ ಕುಚ್ಚನ್ನ ಕಟ್ಟಿ ಇಲ್ಲಿ ಸ್ಟೋನ್ ಚೈನ್ನ ಹಾಕಬೇಕು. ಕುಚ್ಚು ಕೂಡ ಕಟ್ಟಿದ್ದೀನಿ, ಸ್ಟೋನ್ ಚೈನ್ನ ಸ್ಟಿಕ್ ಮಾಡಬೇಕು. ಇಷ್ಟೇ ಡಿಸೈನ್ಸ್ ಸಾಕು ಅನ್ನೋರು ಇದೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಬಿಟ್ಕೋಬೋದು. ಇಲ್ಲಿ ಇವರು ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದಿದ್ರು, ಹಾಗಾಗಿ ಸ್ಟೋನ್ ಚೈನ್ನ ಅಂಟಿಸ್ತಾ ಇದ್ದೆ ನಾನು. ಅದೇ ಎಷ್ಟು ಆರ್ಚ್ ಇರುತ್ತೋ ಅಷ್ಟು ರೌಂಡ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಆರ್ಚ್ ಮೇಲ್ಗಡೆ ಬರೋ ಥರ ತುದಿಗೆ ಅಂಟಿಸ್ಕೋಬೇಕು. ಅದನ್ನು ಈ ರೀತಿ ನೀಟಾಗಿ ಸ್ವಲ್ಪನೇ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ, ಅದು ಬಿದ್ದೋಗೋದಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ, ಬ್ರೈಡಲ್ಲಾಗಿ ಕಾಣುತ್ತೆ. ಈ ರೀತಿ ಸ್ಟೋನ್ ಚೈನ್ನ ಸ್ಟಿಕ್ ಮಾಡೋದ್ರಿಂದ ಎಲ್ಲ ಆರ್ಚ್ ಮೇಲೂ ಕೂಡ ನಾನು ಇದೇ ಥರ ಸ್ಟಿಕ್ ಮಾಡ್ಕೊಳ್ತೀನಿ. ಒಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಥರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.